ಒಬ್ಬ ಆಟೋ ರಿಕ್ಷಾ ಓಡಿಸೋರ್ ಮಗ 7ನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ಮನೆಯಲ್ಲಿ ದುಡ್ಡಿನ ಅವಶ್ಯಕತೆ ಎಷ್ಟಿದೆ ಅಂತಂದ್ರೆ ಒಂದು ಅಂಗಡಿಲಿ ಕೆಲಸ ಮಾಡಬೇಕಾಗತ್ತೆ. ಈ ಥರ ಇದ್ದಾಗ ಅವನ ಕನಸೇನಾಗಬೇಕು? ಸಾಮಾನ್ಯವಾಗಿ ಇಂಥ ಸಿಚುಯೇಷನ್ನಲ್ಲಿ ಎಲ್ರಿಗೂ ನಿರಾಶೆನೇ ಆಗೋದು. ಆದ್ರೆ ನಮ್ಮ ಮುಂದಿನ ಐಡಿಯಾ ಬಾಸ್ ನಿರಾಶೆನ ಆಯ್ಕೆ ಮಾಡ್ಕೊಂಡಿಲ್ಲ. ಅವ್ರ ಆಯ್ಕೆ ಮಾಡ್ಕೊಂಡಿದ್ದು ಭರವಸೆನ. ಅವರಿವತ್ತು ಅವರೇ ಕೆಲಸ ಮಾಡ್ತಿಲ್ಲ, ಆದ್ರೆ ಕಾರೋಬಾರಿಂದ ಬೇರೆಯವ್ರಿಗೆ ಕೆಲಸ ಕೊಡ್ತಾ ಇದ್ದಾರೆ. ಬನ್ನಿ ಕೇಳೋಣ ಸ್ಟ್ರಗಲ್ ಇಂದ ಸಕ್ಸಸ್ನ ಈ ಕತೆ. ಅದನ್ನ ಹೇಳೋಕ್ ಬರ್ತಾ ಇದ್ದಾರೆ ಮುಂಬೈಯಿಂದ ಹರ್ಷ್ ವಾಧ್ವಾನಿ. ಹಲೋ ಹಲೋ ಹರ್ಷ್. ಹಲೋ ಸರ್. ನಮ್ಮ ಈ ವೇದಿಕೆಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಮ ಪಿಚ್ಗೆ ತಯಾರಾಗಿದ್ದೀರಾ? ಎಸ್ ಸರ್. ಗುಡ್ ಲಕ್. ಥ್ಯಾಂಕ್ ಯು. ನಮಸ್ತೆ ಟೈಟನ್ಸ್. ಪ್ರತಿದಿನ ನಿಮ್ಮ ಫೌಂಡರ್ಸ್ ನಿಮಗೆ ಗ್ರೋತ್ ನಂಬರ್ ತೋರಿಸ್ತಾರೆ, ಆದರೆ ಇವತ್ತು ನಾವು ನಿಮಗೆ ಬೇರೆ ನಂಬರ್ನ ತೋರಿಸೋದಕ್ಕೆ ಬಂದಿದ್ದೀವಿ. ಯಾವುದು ನಿಮ್ಮ ಎಕ್ಸೆಲ್ ಶೀಟಲ್ಲ, ನಿಮ್ಮ ಪಾಶ್ಚರಲ್ಲಿ ಅಡಗಿದೆ. ಒಬ್ಬ ನಾರ್ಮಲ್ ವ್ಯಕ್ತಿ ಅವನ ಜೀವನಕ್ಕೆ 12 ವರ್ಷ ಸುಮ್ಮನೆ ಕೂತ್ಕೊಂಡೇ ಕಳೆದು ಬಿಡ್ತಾನೆ. ಅಂದ್ರೆ ಎಷ್ಟು ಟೈಮ್ ನೀವು ನಿಮ್ಮ ಬಿಸ್ನೆಸ್ನ ಮಾಡೋದ್ರಲ್ಲಿ ಕಳೆದ್ರೋ ಅಷ್ಟೇನೆ ನಿಮ್ಮ ಕುರ್ಚಿ ಜೊತೆ ರಿಲೇಶನ್ಶಿಪ್ ಗೋಲ್ಸ್ ಮಾಡಿದ್ದೀರಾ. ಇವಾಗ ಟೈಟನ್ಸ್, ನಿಜ ಹೇಳಿ, ನಿಮ್ಮ ಕುರ್ಚಿ ನಿಮ್ಗೆ ಸಪೋರ್ಟ್ ಮಾಡ್ತಿದ್ಯಾ ಇಲ್ಲ ನೀವು ಅದನ್ನ? ಎಕ್ಸಾಕ್ಟ್ಲಿ, ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್. ನೀವು ಯಾವ್ಯಾವ ಜಾಗದಲ್ಲಿ ಕುತ್ಕೊಂಡು ಡೀಲ್ ಸೈನ್ ಮಾಡ್ತಿದ್ದೀರಾ ಅದೇ ಜಾಗದಲ್ಲಿ ನಿಮ್ಗೆ ಹುಷಾರ್ ತಪ್ಸೋದಲ್ಲ, ಅತಿಯಾದ ಹುಷಾರ್ ತಪ್ಸುತ್ತೆ. ಪ್ರತಿದಿನ 8 ಗಂಟೆಗಿಂತ ಜಾಸ್ತಿ ಕುತ್ಕೊಳ್ಳೋ ಜನಗಳಲ್ಲಿ ಈ ಲೈಫ್ ಸ್ಟೈಲಿನ ಡಿಸೀಸ್ ತುಂಬಾ ಜಾಸ್ತಿ ಆಗೋಗುತ್ತೆ. ಎಲ್ರಿಗೂ ಬೇಕು ಸಿಇಒ ಕುರ್ಚಿ ಅಲ್ವಾ? ಎಲ್ಲರಿಗೂ ಬೇಕು ಸಿಇಒ ಕುರ್ಚಿ. ಆದ್ರೆ ಅದೇ ಕುರ್ಚಿ ನಿಮ್ ಸೊಂಟದ ವ್ಯಾಲ್ಯೂಯೇಷನ್ ಬೀಳಿಸ್ಬಿಟ್ಟಿದೆ. ಸ್ಟ್ರೈಟ್ ಆಗಿ ಕೂತ್ಕೊಂಡ್ರೆ ಸ್ಟ್ರೈಟ್ ಆಗಿ ಯೋಚನೆ ಮಾಡ್ತೀರಾ, ಇಲ್ಲ ಐಡಿಯಾನು ಟಿಲ್ಟ್ ಅಲ್ಲಿ, ಇನ್ವೆಸ್ಟರ್ ಕೂಡ ಗಿಲ್ಟ್ ಅಲ್ಲಿ. ಇವತ್ತು ಒಂದು ಕರೆಕ್ಟ್ ಆಗಿರೋ ಕುರ್ಚಿ ನಿಮ್ಮ ಬಿಸ್ನೆಸ್ನು ಕೂಡ ಸ್ಟ್ರೈಟ್ ಮಾಡುತ್ತೆ, ನಿಮ್ಮ ಲೈಫ್ನು ಕೂಡ. ಅದಕ್ಕೆ ನಾವು ತಂದಿದ್ದೀವಿ ವರ್ಗೋ. ವರ್ಗೋ ಇಸ್ ದಟ್ ಒನ್ ಚೇರ್ ಯಾವ್ದ್ರಲ್ಲಿ ಅಡ್ಜಸ್ಟಬಲ್ ಹೈಟ್, ಅಡ್ಜಸ್ಟಬಲ್ ಲಂಬರ್ ಸಪೋರ್ಟ್, ಅಡ್ಜಸ್ಟಬಲ್ ಆರ್ಮ್ ರೆಸ್ಟ್, ಈ ತರ ಎಲ್ಲ ಫೀಚರ್ಸ್ ಗಳಿವೆ. ಇದರಿಂದ ಬರೀ ನಿಮ್ ಬ್ಯಾಕ್ ಅಲ್ಲ, ನಿಮ್ಮ ಮೂಡು ಕೂಡ ಸರಿ ಹೋಗುತ್ತೆ. ನಮ್ಮ ಮಿಷನ್ ಅಂಡ್ ವಿಷನ್ ಟು ಮೇಕ್ ಇಂಡಿಯಾ ಸಿಟ್ ರೈಟ್. ಮತ್ತೆ ನಮ್ಮ ಆಸ್ಕ್ ಇಸ್ 2 crores ಇನ್ ಎಕ್ಸ್ಚೇಂಜ್ ಆಫ್ 6.66% ಈಕ್ವಿಟಿ. ಮತ್ತೆ ಟೈಟನ್ಸ್, ನೀವು ಇವತ್ತು ನಮ್ಮ ಈ ಮಿಷನ್ ಜೊತೆ ಕೈ ಜೋಡಿಸ್ಬೇಕು ಅಂತಿದ್ದೀರಾ. ಥ್ಯಾಂಕ್ ಯು. ವೆಲ್ ಡನ್ ಹರ್ಷ್. ಥ್ಯಾಂಕ್ ಯು ಸರ್. ಹರ್ಷ್, ನಿಮ್ಮ ಜರ್ನಿ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡಿ. ಹೇಗೆ ಶುರು ಮಾಡಿದ್ರಿ, ಎಲ್ಲಿಂದ ಶುರುವಾಯಿತು? ಎಸ್, ನಾನು ಕರಿಯರ್ ಲೈಫಲ್ಲಿ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದೆ. ಯಾವಾಗ ನಾನು ಸ್ಕೂಲಿಂಗ್ ಮಾಡ್ತಿದ್ನೋ, ನಾನು ನನ್ನ ಕರಿಯರ್ 2000 ಸ್ಯಾಲ್ರಿಯಲ್ಲಿ ಒಂದು ಸ್ಟೇಷನರಿ ಶಾಪಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಮತ್ತೆ ನಮ್ಮ ಮನೆಯಲ್ಲಿ ಸ್ಟಾರ್ಟಿಂಗಿಂದಾನೇ ಫಿನಾನ್ಷಿಯಲ್ ಕ್ರೈಸಿಸ್ ಇದೆ. ಮತ್ತೆ ನನ್ನ ಡ್ಯಾಡ್ ಒಬ್ರು ಆಟೋ ಡ್ರೈವರ್, ಮತ್ತೆ ಇವತ್ತು ಕೂಡ ಆಟೋ ಡ್ರೈವ್ ಮಾಡ್ತಾರೆ. ಚಿಕ್ಕ ವಯಸ್ಸಿಂದಾನೇ ಈ ಆಂಟರ್ಪ್ರಿನರ್ಶಿಪ್ ಮಾಡಬೇಕು ಅನ್ನೋ ಒಂದು ಹುಳ ನನ್ನ ಹತ್ರ ಇತ್ತು. ಅದಕ್ಕೋಸ್ಕರ ಕೆಲಸ ಮಾಡ್ತಾ ಮಾಡ್ತಾ ನನಗೆ ಒಂದು ಸ್ಟಾರ್ಟ್ಅಪ್ ಕಂಪ್ನಿಲಿ ಕೆಲಸ ಸಿಕ್ತು, ಆಪರ್ಚುನಿಟಿ ಸಿಕ್ತು. ಮತ್ತೆ ನಾನು ಅದೇ ಸ್ಟಾರ್ಟ್ಅಪ್ ಅಲ್ಲಿ ಆಪರೇಷನ್ ಎಕ್ಸಿಕ್ಯೂಟಿವ್ ಆಗಿ ಜಾಯ್ನ್ ಆದೆ. ಅಲ್ಲಿ ನಾನು ಎಲ್ಲ ವಿಚಾರನೂ ಕಲ್ತ್ಕೊಂಡೆ. ಆ ಕಂಪ್ನಿ ಒಂದು ಟೈಮಲ್ಲಿ ಅಕ್ವೈರ್ ಆಗೋಯ್ತು. ಮತ್ತೆ ಯಾವಾಗ ಆ ಕಂಪ್ನಿ ಅಕ್ವೈರ್ ಆಯ್ತೋ ಅದಾದ್ಮೇಲೆ ನಾನು ಅನ್ಕೊಂಡೆ ಇವಾಗ ಅವಕಾಶ ಸಿಕ್ಕಿದೆ, ಮತ್ತೆ ಟೈಮು ಇದೆ, ಎಕ್ಸ್ಪೀರಿಯನ್ಸು ಇದೆ, ಸೊ ನನ್ನ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡೋಣ ಅಂತ. ಮತ್ತೆ ಸ್ವಲ್ಪ ಸಮಯ ಆದ್ಮೇಲೆ ನಾನು ನನ್ನ ಸ್ಟಾರ್ಟ್ಅಪ್ ಶುರು ಮಾಡಿದೆ. ನಾನು ಈ ಸ್ಟಾರ್ಟ್ಅಪ್ನ ಏನಕ್ಕೆ ಶುರು ಮಾಡಿದೆ ಅಂತಂದ್ರೆ, ನನಗೆ ಪ್ರಾಡಕ್ಟಿನ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕನ್ಸ್ಯೂಮರ್ ಬಗ್ಗೆ ನಮಗೆ ಗೊತ್ತಾಗುತ್ತೆ, ವೆಂಡರ್ ರಿಲೇಶನ್ಶಿಪ್ ಕೂಡ ಆಗಿತ್ತು. ಇದೇ ಸ್ಪೇಸಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಸೊ ಅದಕ್ಕೇನೆ ನಾವು ಈ ವರ್ಗೋ ಸ್ಟಾರ್ಟ್ ಮಾಡಿದ್ದು, ಟು ಮೇಕ್ ಇಂಡಿಯಾ ಸಿಟ್ ರೈಟ್.